ಬೆಂಗಳೂರಿಗರೇ ನೀವೇನಾದರೂ ಎಲ್ಲೆಂದರಲ್ಲಿ ಕಸ ಹಾಕ್ತಾ ಇದ್ದೀರಾ? ಬೇಕಾಬಿಟ್ಟಿಯಾಗಿ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೇನಾದರೂ ನೀವು ರಾಶಿ ರಾಶಿ ಅಥವಾ ಒಂದು ಕಡ್ಡಿ ಆದರೂ ಕೂಡ ಹಾಕಿದರೆ ಖಂಡಿತ ವಾಪಸ್ ನಿಮಗದು ಮುಳುವಾಗುತ್ತೆ. ಯಾಕಂದರೆ ಬೆಂಗಳೂರಿನ ಕಸದ ಸಮಸ್ಯೆಗೆ ಮುಕ್ತಿ ಹಾಡೋಕೆ GBA ಹೊಸ ಪ್ಲ್ಯಾನ್ ಮಾಡಿದೆ. ಈಗ ಜಾಗೃತಿ ಮೂಡಿಸ್ತಾ ಇದ್ದಾರೆ, ಜೊತೆಗೆ ದಂಡ ಕೂಡ ಹಾಕ್ತಾರೆ. ಕಸದ ಸಮಸ್ಯೆಗೆ ಕಡಿವಾಣ ಹಾಕೋಕೆ ಕಸ ಸುರಿಯುವಂಥ ಹಬ್ಬದ ರೀತಿ ಮಾಡ್ತಾ ಇದ್ದಾರೆ ನೋಡಿ. ಇತ್ತೀಚೆಗೆ ನಾವು ಇತ್ತೀಚೆಗೆ ಅಂತಲ್ಲ, ಬೆಂಗಳೂರಿನಲ್ಲಿ ಅದೊಂದು ಚಟಾರಿ ಜನರಿಗೆ. ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಕಸ ಹಾಕ್ತಾರೆ. ಮತ್ತು ಮಧ್ಯರಾತ್ರಿ ಕಳ್ಳರ ಥರ ಹೋಗಿ ಮಾರ್ಷಲ್ಗಳಿಲ್ಲ ಆ ಕಡೆ ಈ ಕಡೆ ನೋಡಿ ಇಟ್ಟು ಬರ್ತಾರೆ. ಹಸಿ ಕಸ ಒಣ ಕಸ ಏನೂ ಇಲ್ಲ, ಗಬ್ಬು ನಾರ್ತಾ ಇರುತ್ತೆ. ಹಾಗೆ ಎಲ್ಲಿ ಬೇಕಾದಲ್ಲಿ ರಸ್ತೆಯಲ್ಲಿ ಎಸೆದು ಹೋಗ್ತಾರೆ. ಆ ಟ್ರಾನ್ಸ್ಫಾರ್ಮರ್ಗಳಿರ್ತವೆ, ಅಲ್ಲೆಲ್ಲೋ ಸಿಕ್ಕಾಪಟ್ಟೆ ದನಗಳು ನಾಯಿಗಳು ಎಲ್ಲ ಅದು ಹರಡಿಬಿಟ್ಟಿರುತ್ತೆ. ಅಲ್ಲಿ ಬೋರ್ಡ್ ಹಾಕಿದರೂ ಕೂಡ ಎಂತಿಂಥ ಬೋರ್ಡ್ಗಳು ಹಾಕಿರ್ತಾರೆ ಗೊತ್ತಾ, ಕಸ ಹಾಕಬಾರ್ದು ಅಂತ. ಇಲ್ಲಿ ಕಸ ಹಾಕಿದವರು ಅದಕ್ಕೆ ಸಮಾನ, ಇದಕ್ಕೆ ಸಮಾನ. ಇಲ್ಲಿ ಕಸ ಹಾಕಿದಂಥವರು ಮುಂದಿನ ಜನ್ಮದಲ್ಲಿ ಇದಾಗಿ ಹುಡ್ತಾರೆ, ನಿಮಗೆ ದೇವ್ರ ಶಿಕ್ಷೆ ಕೊಡುತ್ತೆ. ದೇವ್ರ ಫೋಟೋ ಇಡ್ತಾರೆ ಕೆಲವೊಬ್ರು ಕಸ ಹಾಕಬಾರ್ದು ಅಂತ, ಆದರೂ ದೇವ್ರ ಮೇಲೆ ಕಸ ಹಾಕೋಗಿರ್ತಾರೆ, ಅಂದರೆ ಫೋಟೋದ ಮೇಲೆ. ಈಗ ನೋಡಿ ಹೆಂಗಿದೆ GBAದು. 2,000 ರೂಪಾಯಿ ದಂಡ ವಸೂಲಿ ಮಾಡ್ತಾ ಇದ್ದಾರೆ. ಸುಮ್ಮನೆ ಅನ್ಕೋಬೇಡಿ, ಎಲ್ಲ ಕ್ಯಾಪ್ಚರ್ ಆಗಿರುತ್ತೆ. CCTV ಇರುತ್ತೆ, ಮಾರ್ಷಲ್ಗಳು ಇರ್ತಾರೆ, 24/7 ಎಲ್ಲ ಒಂದು ಕಡೆ ರೆಕಾರ್ಡ್ ಆಗಿರುತ್ತೆ. ಅಥವಾ ನಾನ್ ರೆಕಾರ್ಡ್ ಮಾಡಿ ಅವ್ರು ಕಳಿಸಿದ್ರು ಕೂಡ ಬರ್ತಾರೆ ಹುಡ್ಕೊಂಡು. ನೋಡಿ, ಇವತ್ತು ಗಂಗಾನಗರದಲ್ಲಿ ನಡೆದಂತಹ ಕಸ ಸುರಿಯುವ ಅಭಿಯಾನ ಇದು. ಪ್ರತಿ ವಾರ್ಡ್ ಒಂದು ಮನೆಯಂತೆ ಅಭಿಯಾನ ನಡೆಸೋಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಈಗ ಒಳ್ಳೆಯ ಪ್ಲಾನ್ ಇದು. ಕೇವಲ ಕಸ ಸುರಿಯೋದಷ್ಟೇ ಅಲ್ಲ, ದಂಡ ಹಾಕ್ತಾರೆ. ಸ್ಟಾರ್ಟಿಂಗಲ್ಲಿ 1,000 ಹಾಕ್ತಾರೆ, ಎರಡನೇ ಸಲ ರಿಪೀಟ್ ಆಯ್ತಾ 5,000 ರೂಪಾಯಿ ದಂಡ ಹಾಕ್ತಾರೆ. ಮನೆ ಮುಂದೆ ಕಸ ಸುರಿತಾರೆ ನೋಡಿ, ವಿಡಿಯೋ ಮಾಡ್ಕೋತಾರೆ. ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ಅವನೆಂಥ ದೊಡ್ಡ ವ್ಯಕ್ತಿ ಆದರೂ ಸರಿ, ಯಾರಾದರೂ ಸರಿ ಅಷ್ಟೇ. ಈಗ PG ಇತ್ತಪ್ಪ, ಯಾರೊಬ್ಬರು ಬಂದು ಹಾಕಿದ್ರು, ಅವ್ನ ರೂಮ್ಗೆ ಹೋಗಿ ಹಾಕ್ತಾರೆ. ಅಥವಾ ಒಂದು ಬಿಲ್ಡಿಂಗ್ ಇತ್ತು, ದೊಡ್ಡ ಬಿಲ್ಡಿಂಗ್ ಇತ್ತು, ಅದರಲ್ಲಿ ಒಂದು ಮನೆ ಇತ್ತು. ಒಂದು ಮನೆ ಮುಂದೆ ಸುರಿಯೋದಕ್ಕಿಂತ ಅವನ ಮನೆ ಒಳಗಡೆ ಹೋಗಿ ಸುರಿಬೇಕು. ಇನ್ಮೇಲೆ ಅದು ಕೂಡ ಬದಲಾವಣೆ ಆಗುತ್ತೆ. ಕಸ ಎಸೆಯವರು ಖಂಡಿತವಾಗ್ಲೂ ದಂಡಂ ದಶಗುಣಂ ಈ ರೀತಿ ಕಾರ್ಯಾರಂಭ ಮಾಡಿದ್ದಾರೆ. ಸ್ವಲ್ಪ ಅರಿವು ಮೂಡ್ತಾ ಇದ್ದೇವೆ. ಇವತ್ತು ಸಹ ಹೋಗುವಾಗ ಜನರು, ಅಕ್ಕಪಕ್ಕ ಮನೆದವರು ಸಹ ಹೇಳ್ತಾ ಇದಾರೆ, ನಾವು ಇಲ್ಲಿ ಏನ್ ಹೇಳ್ತಾರೆ, ಡೈಲಿ ಕಲೆಕ್ಷನ್ ಇದ್ದು ಸಹ ಕೆಲವು ಜನರು ಕಸ ಬಿಸಾಡ್ತಾ ಇದ್ದಾರೆ. ಅದು ಬಹಳ ಕಷ್ಟದ ಸಂಗತಿ, ಇದು ದುಃಖದ ಸಂಗತಿ. ಯಾಕಂತ ಹೇಳಿದ್ರೆ ನಾವು ಇಷ್ಟು ಶ್ರಮ ಪಟ್ಟು ನೀವು ಕಸ ಸುರಿಬಾರ್ದು ಅಂತ ಹೇಳಿದ್ರೆ, ಕಸ ಬಿಸಾಡಬಾರ್ದು ಅಂತ ಹೇಳುವಾಗ ಜನರಿಗೆ ಇದರ ಬಗ್ಗೆ ಅರಿವು ಇಲ್ಲ ಅಂತ ಹೇಳಿ ಇದೊಂದು ದೊಡ್ಡ ಕಾರ್ಯಕ್ರಮ ಮಾಡಿರ್ತೀವಿ. 219 ಮನೆಗಳಿಗೆ ಈಗಾಗಲೇ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೇವೆ. ಮಾತ್ರ ಇದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಜನರಿಗೆ ಗೊತ್ತಾಗಬೇಕು. ಇದು ಮುಂದೆ ಸಹ ನಾವು ಇದೇ ಇದು ತರ ಮಾಡ್ತೇವೆ. ಈ ಸರಿ ಸ್ವಲ್ಪ ಮುಗಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಯಾರಾದ್ರೂ ಶ್ರೀಮಂತರು, ನಾನು ಸ್ವಂತ ನೋಡಿದ್ದೇನೆ, ಗಾಡಿಲಿ ಬಂದು ಬಿಟ್ಟು ಎಲ್ಲಿ ಕಸ ರೋಡ್ ಸೈಡ್ ನಲ್ಲಿ ಬಿಸಾಡಿದ ಜನರು ಕಂಡು ಬರ್ತಾ ಇದೆ. ಸೊ 2 ವಿಷಯ, ಒಂದು ಮನೆ ಕಸ ಈ ತರ ಬಿಸಾಡಬಾರ್ದು, ಅದು ನಾವು ಡೈರೆಕ್ಟ್ ಕಲೆಕ್ಷನ್ ಮಾಡ್ತೇವೆ. ನೀವು ಮನೆಯಲ್ಲಿನೇ ಇಟ್ಕೊಂಡಿದ್ರೆ ಉತ್ತಮ. ಎರಡನೇದಾಗಿ ನಾವು ಸೆಗ್ರಿಗೇಷನ್ ಸಹ ಮಾಡಬೇಕು. ಅದರದ್ದು ಬಗ್ಗೆ ಸಹ ಒಂದು ಇಂಟೆನ್ಸಿವ್ ಕ್ಯಾಂಪೇನ್ ನಾವು ಖಂಡಿತ ಮಾಡ್ತೀವಿ. ಮಾತ್ರ ಇದೊಂದು ಜನರಿಗೆ ದಯವಿಟ್ಟು ನಾವು ಹೇಳ್ತಾ ಇದ್ದೇವೆ, ಇನ್ನು ಮುಂದೆ